ಚಕ್ರವರ್ತಿ ಮನೆಯ ಗೇಟಿನ ಬಳಿ ಹುಡುಗಿಯೊಬ್ಬಳು ಸೆಕ್ಯೂರಿಟಿಯ ಬಳಿ ಜಗಳಕ್ಕೆ ನಿಂತಿದ್ದಳು. ಅಡುಗೆ ಮನೆಯಲ್ಲಿದ್ದ ಕನಕಮ್ಮ ಜಗಳ ಕೇಳಿಸಿಕೊಂಡು ಕಿಟಕಿಯಿಂದ ಇಣುಕಿ ಯಾರಿರಬಹುದೆಂದು ನೋಡಿದಾಗ ಅವರ ಎದೆ ಧಸಕ್ಕೆಂದಿತು. ಅಯ್ಯೋ ಶಿವನ ಎಂದು ಹೊರಗೋಡಿ ಅವಳನ್ನು ಎಳೆದು, ಏಯ್ ಚೆನ್ನಿ, ನೀ ಯಾಕ ಬಂದಿ ಇಲ್ಲಿಗೆ ಎಂದು ದೊಡ್ಡ ಕಣ್ಣು ಬಿಟ್ಟು ಕೇಳಿದರು. ಇದೇನಮ್ಮಿ ಹಿಂಗೆ ಕೇಳಕತ್ತಿ, ನೀನಂತೂ ನನ್ನ ನೋಡಕ್ ಬರಲ್ಲ ಅಂತಿ, ಅದಕ್ಕೆ ನಾನಾ ಬಂದೀನಿ. ಅದಿರ್ಲಿ, ಈ ಯಪ್ಪ ಯಾಕೆ ಹಿಂಗೆ ನಿಂತಾನ, ಒಳಗೆ ಗರಡ್ಗಮ್ಮದಂಗ, ಒಳ ಹೋಗೋಕ್ಕೂ ಬಿಡಂಗಿಲ್ಲ ಅಂತಾನ. ನೀ ಬರೋದು ಸ್ವಲ್ಪ ತಡ ಆತಂದ್ರ ಈ ಗೂಬೆ ಇಲ್ಲೇ ಮಾಟಾಶಾಗ್ತಿದ್ದ ಎಂದು ದುರುಗುಟ್ಟಿ ಆ ಸೆಕ್ಯೂರಿಟಿಯನ್ನು ನೋಡಿದಳು ಚೆನ್ನಿ. ಸುಮ್ಮನಿರು ಚೆನ್ನಿ, ಇನ್ನೊಂದು ಮಾತಾಡಿದ್ರ ನಿನ್ನ ಏನು ಮಾಡ್ತೀನಿ ಅಂತ ನಂಗ ಗೊತ್ತಿಲ್ಲ ಎಂದು ಕೋಪದಿಂದ ನುಡಿದರು ಕನಕಮ್ಮ. ಅಯ್ಯೋ ಸುಮ್ಮನಿರಮ್ಮಿ, ನನ್ನ ತಪ್ಪೇ ಇಲ್ಲ ಅಂದ್ರೂ ನಂಗ ಬಯಕತ್ತಿ, ಏನೋ ನೀನು ನೋಡ್ಕೊಂಡು ಹೋಗವ ಅಂದ್ರ ಒಳ್ಳೆ ಮರ್ಯಾದೆನೇ ಕೊಡ್ತೀಯಲ್ಲವೋ ಎಂದು ಕನಕಮ್ಮನನ್ನು ನೋಡುತ್ತಾ ಹೇಳಿದಾಗ, ಚೆನ್ನಿ ಬಾಯಿ ಮುಚ್ಕೊಂಡು ನಡಿ ಒಳಕ್ಕೆ ಎಂದು ಜೋರಾಗಿ ಗದರಿದರು ಕನಕಮ್ಮ. ನೀನು ಮುಂದ ನಡಿ, ಮತ್ತು ಒಳಕ್ಕೆ ಇಂಥದ್ದೇ ಗೂಬೆ ಇದ್ರ ತಿರ್ಗಾ ಜಗಳ ಮಾಡೋಕ್ಕಾಗಲ್ಲ ನಂಗ ಅದೇ ಜೋರು ಧ್ವನಿಯಲ್ಲಿ ಹೇಳಿದಳು ಚೆನ್ನಿ. ನನ್ನ ಕರ್ಮ ಎಂದು ಹಣೆ ಚಚ್ಚಿಕೊಂಡು ಒಳ ನಡೆದರು ಕನಕಮ್ಮ. ಚೆನ್ನಿ ಸೆಕ್ಯೂರಿಟಿಯನ್ನೊಮ್ಮೆ ನೋಡಿ ಲೊಟ್ಟೆ ಪುಸ್ಕು ಎಂದು ನಾಲಿಗೆ ಹೊರಹಾಕಿ ಗೇಲಿ ಮಾಡಿ ಕನಕಮ್ಮನ ಹಿಂದೆ ಹೋದಳು. ಒಳ ನಡೆಯುತ್ತಲೇ ಅರುಣಾದೇವಿಯವರು ಎದುರಾಗಿದ್ದನ್ನು ಕಂಡು ಕನಕಮ್ಮ ಚೆನ್ನಿಯ ಕಡೆ ತಿರುಗಿ, ಅಮ್ಮ, ಈಕೆ ನನ್ನ ಸಾಕು ಮಗಳು ಚೆನ್ನಿ ಅಂತ. ಇಷ್ಟು ದಿನ ನನ್ನ ಬಾಮ ಇದ್ದು ನನ್ನ ಜೊತೆಗಿದ್ಲು, ಈಗ ನನ್ನ ನೋಡೋಕ್ಕಂತ ಬಂದಿದ್ದಾಳೆ ಎಂದು ಹೇಳಿದಾಗ ಅರುಣಾದೇವಿಯವರು ನಕ್ಕು, ಸರಿ ಕರ್ಕೊಂಡು ಹೋಗು ಎಂದು ಹೇಳಿ ಒಳ ನಡೆದರು. ಚೆನ್ನಿ ಒಂದು ಹೆಜ್ಜೆ ಮುಂದೆ ಬಂದು, ಅಮ್ಮಿ, ನಾನಿಲ್ಲೇ ಇರಕ್ಕಂತ ಬಂದೀನಿ, ನಿನ್ನ ಜೊತೆಯಾಗ ಎಂದು ದೊಡ್ಡ ದೊಡ್ಡ ಕಣ್ಣು ಬಿಟ್ಟು ಹೇಳಿದಳು. ಲೇ ಚೆನ್ನಿ, ಸುಮ್ಮನಿರು, ಇಲ್ಲಿ ಹಾಗೆಲ್ಲ ಇರಂಗಿಲ್ಲ ಎಂದು ನಿಧಾನವಾಗಿ ಅವಳಿಗೆ ಮಾತ್ರ ಕೇಳಿಸುವಂತೆ ಉಸಿರಿದರು ಕನಕಮ್ಮ. ಏ ಹೋಗಮ್ಮೆ, ಅಲ್ಲಿ ಎಲ್ಲರೂ ನಂಗೆ ಬೈತಾರ, ಹೊಡಿತಾರ, ನೀನು ಅವರಿಗೆ ದುಡ್ಡು ಕೊಡ್ತೀಯ ಅಂತ ಮಾತ್ರ ನನ್ನ ನೋಡ್ಕೊಳ್ಳೋದಂತ. ನೋಡು, ನಾನಿನ್ನ ಎಲ್ಲೂ ಹೋಗಲ್ಲ ಅಂದ್ರೆ ಹೋಗಲ್ಲ ಅಷ್ಟೆ ಅಳುಮುಖ ಹೊತ್ತು ಹೇಳಿದಳು ಚೆನ್ನಿ. ಸರಿ ಬಾ ಎಂದು ತನ್ನ ರೂಮಿಗೆ ಕರೆದುಕೊಂಡು ಹೋಗಿ, ನೋಡು, ನೀನು ಊರಲ್ಲಿ ಇದ್ದ ಹಾಗೆ ಇಲ್ಲಿ ಇರೋ ಹಾಗಿಲ್ಲ, ಯಾರು ಏನೇ ಹೇಳಿದ್ರು ಸುಮ್ಕೆ ಹ್ಞೂ ಅನ್ಬೇಕು. ಜಗಳ ಮಾಡಿದ್ರ ನಿನ್ನ ಮನೆಯಿಂದ ಹೊರ ಹಾಕ್ತಾರ, ನೆನ್ಪಿಡ್ಕೊ. ನಾನು ಬರೋವರೆಗೂ ಇಲ್ಲೇ ಕೂತಿರು, ಎಲ್ಲೂ ಹೋಗಂಗಿಲ್ಲ, ಏನು ಕಿತಾಪತಿ ಮಾಡಂಗಿಲ್ಲ ಎಂದು ಬುದ್ಧಿ ಹೇಳಿ ಹೊರ ನಡೆದರು ಕನಕಮ್ಮ. ಸರಿ ಎಂದು ತಲೆ ಅಲ್ಲಾಡಿಸಿದಳು ಚೆನ್ನಿ. ಕನಕಮ್ಮ ಹೊರ ಹೋಗಿದ್ದೇ ತಡ. ಈ ಅಮ್ಮಿ ಪುಕ್ಳು, ಹೆದರುತ್ತೆ, ನಂತರ ಧೈರ್ಯನೇ ಇಲ್ಲ ಎಂದು ಹಲ್ಲು ಗಿಂಜುತ್ತಾ ಇಡೀ ರೂಮು ತಡಕಾಡಿ ಕೈಗೆ ಸಿಕ್ಕ ಸೀರೆಯನ್ನು ತೆಗೆದು, ಹೀಗೆ ಅಲ್ಲಲ್ಲ, ಹೀಗೆ ಎಂದು ಗುಣಗುತ್ತಲೇ ಉಟ್ಟು ಬಿಚ್ಚಿ ಮಾಡುತ್ತಿದ್ದಳು. ಅರುಣಾದೇವಿಯವರು ತಮ್ಮ ಸೊಸೆಯನ್ನು ಒಂದೇ ದಿನದಲ್ಲಿ ಬಹಳಷ್ಟು ಹಚ್ಚಿಕೊಂಡರು. ಇಬ್ಬರ ನಡುವೆ ಮಾತುಕತೆಗಳು ಸರಾಗವಾಗಿ ನಡೆಯುತ್ತಿತ್ತು. ಸ್ವಲ್ಪ ಹೊತ್ತಿನಲ್ಲಿ ಅಭಿಯ ಕಾರು ಬಂದಿದ್ದು ನೋಡಿ ಅರುಣಾದೇವಿಯವರು ಆಶ್ಚರ್ಯದಿಂದ, ಇಷ್ಟು ಬೇಗ ಅಭಿ ಬಂದ ಎಂದು ಹೊರಗಡೆ ನೋಡಿದರೆ ಅಭಿ ಬಂದನೆಂದು ಕಣ್ಣರಳಿಸಿ ನೋಡಿದಳು ಸಹನಾ. ಅಭಿ ಕಾರಿನಿಂದ ಇಳಿಯುತ್ತಿದ್ದಂತೆ ಸಾಹಿತ್ಯ ಕೂಡ ಕೆಳಗಿಳಿಯುತ್ತಿದ್ದುದನ್ನು ಕಂಡ ಅರುಣಾದೇವಿಯವರ ಮುಖ ವ್ಯಗ್ರವಾಯಿತು. ಸಹನಾಳಿಗೆ ದೂರದಿಂದ ಆ ಹುಡುಗಿ ಯಾರೆಂದು ಸರಿಯಾಗಿ ಕಾಣದಿದ್ದಾಗ ಅನುಮಾನದಿಂದ ಅಲ್ಲಿಂದೆದ್ದು ಹೊರಬಂದಳು. ಸಾಹಿತ್ಯ ಅಭಿಯ ಜೊತೆ ಬರುತ್ತಲೇ ತಲೆ ಎತ್ತಿ ಎದುರು ನಿಂತಿದ್ದ ಸಹನಾಳನ್ನು ನೋಡಿ ಹೆಜ್ಜೆ ಮುಂದಿಡಲಾರದೆ ದಂಗಾಗಿ ನಿಂತಳು. ಸಹನಾಳ ಪರಿಸ್ಥಿತಿಯು ಸಾಹಿತ್ಯಾಳನ್ನು ಹೊರತಾಗಿರಲಿಲ್ಲ. ಇವಳೇಕೆ ಇಲ್ಲಿದ್ದಾಳೆ, ಅದು ಅಭಿಯ ಜೊತೆ? ಈ ಮನೆಯ ಪರಿಚಯ ಇವಳಿಗೆ ಹೇಗಾಯಿತು? ಬೆಳಿಗ್ಗೆ ಅಭಿಯ ಜೊತೆ ಹೋಗಿದ್ದು ಇವಳೇನಾ? ಇವಳಿಗೂ ಅಭಿಗೂ ಏನು ಸಂಬಂಧ? ಹಲವಾರು ಪ್ರಶ್ನೆಗಳು ಒಂದೇ ಸಮನೆ ಸಹನಾಳ ಮೆದುಳಿಗೆ ದಾಳಿ ಮಾಡಿದವು. ಅಭಿ ಹಿಂದೆ ತಿರುಗಿದಾಗ ಸಾಹಿತ್ಯ ಅಲ್ಲೇ ನಿಂತಿರುವುದನ್ನು ನೋಡಿ,
ಯಾಕೆ ಅಲ್ಲೇ ನಿಂತಿದೀಯಾ ಎಂದು ಕಣ್ಣಲ್ಲೇ ಕೇಳಿದನು. ಸಾಹಿತ್ಯ ಏನೂ ಮಾತನಾಡದೆ ಮತ್ತೆ ಹಾಗೇ ನಿಂತಿದ್ದಳು. ಮತ್ತೆ ಏನೋ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ಲು. ಯಪ್ಪ, ಇವಳನ್ನು ಈ ಗುಂಗಿಂದ ಹೊರತರೋಕ್ಕೆ ಎಷ್ಟು ಕಷ್ಟಪಡಬೇಕು ಎಂದು ಅವಳ ಬಳಿ ಹೋಗಿ, ಸತ್ಯ, ಆರ್ ಯು ಓಕೆ ಎಂದು ಕೈ ಹಿಡಿದು ಅಲುಗಾಡಿಸಿದ ಅಭಿ. ತಕ್ಷಣ ವಾಸ್ತವಕ್ಕೆ ಬಂದ ಸಾಹಿತ್ಯ, ಹ್ಞೂ ಎಂದು ತಲೆ ಅಲ್ಲಾಡಿಸಿದಳು. ಕಮ್ ಎಂದು ಮುಂದೆ ನಡೆದವನ ಹಿಂದೆ ತಲೆ ತಗ್ಗಿಸಿ ನಡೆದಳು ಸಾಹಿತ್ಯ. ಅಭಿ ಸಾಹಿತ್ಯಳನ್ನು ಕರೆದುಕೊಂಡು ಬಂದಿದ್ದನ್ನು ಉಸಿರು ಬಿಗಿ ಹಿಡಿದು ನೋಡುತ್ತಿದ್ದ ಸಹನ ಹಲ್ಲು ಕಚ್ಚಿ ತನ್ನ ಕೋಪವನ್ನು ನುಂಗುತ್ತಿದ್ದಳು. ಅಭಿ ನೇರವಾಗಿ ಒಳಗೆ ಬಂದು ಅರುಣಾದೇವಿಯವರನ್ನು ನೋಡಿ, ಮಾಮ್, ಇವಳನ್ನು ಇಲ್ಲೇ ಇರ್ತಾಳೆ ಎಂದು ಅವರೇನಾದರೂ ಹೇಳಬಹುದೆಂದು ಅಲ್ಲೇ ನಿಂತ. ಅರುಣಾದೇವಿಯವರು ಎದುರಿಗೆ ತಮ್ಮ ಕೋಪವನ್ನು ತೋರ್ಗಡದೆ, ಹೌದಾ, ಗುಡ್, ಆದರೆ ಇವತ್ತು ಹೊರಡ್ತೀನಿ ಅಂತ ಹೇಳಿ ಹೋಗಿದ್ಲಲ್ಲ, ಮತ್ತೆ ಏನಾದರೂ ಪ್ರಾಬ್ಲಮ್ ಆಯ್ತಾ ಎಂದು ಅನುಮಾನದಿಂದ ಅಭಿಯ ಮುಖ ನೋಡಿದರು. ಎಸ್ ಮಾಮ್, ಶಿ ಲಾಸ್ಟ್ ಎವ್ರಿಥಿಂಗ್ ಎಂದು ನಿಟ್ಟುಸಿರು ಬಿಟ್ಟು ಸಾಹಿತ್ಯ ಅಳೆಡೆ ತಿರುಗಿ, ಸತ್ಯ, ಈ ಮನೆಯಲ್ಲಿ ನಿಮಗೆ ಹೇಗಿರಬೇಕೋ ಹಾಗಿರು. ಮಾಮ್ ನಿನ್ನ ಸಪೋರ್ಟಿಗೆ ಇದ್ದಾರೆ, ಏನು ಬೇಕಾದರೂ ಅವ್ರನ್ನೇ ಕೇಳು, ಓಕೆ ಎಂದು ಹೇಳಿದಾಗ ಸಾಹಿತ್ಯಾಳಿಗೆ ಮತ್ತಷ್ಟು ದಿಗಿಲಾಯಿತು. ಸರಿ ಎಂದು ತಲೆ ಅಲ್ಲಾಡಿಸಿದಳು, ಆದರೆ ಮಾತು ಹೊರಗೆ ಬರಲಿಲ್ಲ. ಅರುಣಾದೇವಿಯವರು ಒಂದು ಕ್ಷಣ ಅವಳನ್ನೇ ದಿಟ್ಟಿಸಿ, ಯಾಕೆ ಸಾಹಿತ್ಯ, ಸಪ್ಪಗಿದೆಯಾ? ನಾನು ನಿನ್ನ ಅಮ್ಮನ ಥರ ಅಲ್ವಾ? ನಿಂಗೇನು ಬೇಕಾದರೂ ನನ್ನೇ ಕೇಳು. ಏನು, ತುಂಬ ಸುಸ್ತಾಗಿದೆಯಾ ಅನಿಸುತ್ತೆ, ಹೋಗು ರೆಸ್ಟ್ ಮಾಡು ಎಂದು ಕಷ್ಟಪಟ್ಟು ಅಷ್ಟು ಮಾತ್ರ ಹೇಳಿ ಸುಮ್ಮನಾದರು. ಸಾಹಿತ್ಯಾಳಿಗೆ ಮತ್ತೊಂದು ನಿಮಿಷವೂ ಅವರೆದುರು ನಿಲ್ಲಲಾಗದೆ ತನ್ನ ರೂಮಿಗೆ ನಡೆಯುತ್ತಿದ್ದವಳ ಎದುರಿಗೆ ಕಣ್ಣು ಬಾಯಿ ಬಿಟ್ಟುಕೊಂಡು ನಿಂತಿದ್ದ ಚೆನ್ನಿ ಕಾಣಿಸಿದಳು. ಅರೆ ಯಾಕೋ, ಏನು ಚಂದ ಕಾಣ್ತೀರಿ ನೀವು, ಅದರ ಮುಖ ಯಾಕೆ ಹಿಂಗೆ ಕುಂದೋಗೈತಿ ಎಂದು ಗಲ್ಲದ ಮೇಲೆ ಕೈ ಇಟ್ಟು ಕೇಳಿದಳು ಚೆನ್ನಿ. ಸಾಹಿತ್ಯ, ಅಭಿ ಇಬ್ಬರಿಗೂ ಅವಳನ್ನು ನೋಡಿ ಆಶ್ಚರ್ಯ ಆಗಿತ್ತು. ಅಷ್ಟರಲ್ಲಿ ಕನಕಮ್ಮ ಓಡಿ ಬಂದು, ಲೇ ಚೆನ್ನಿ, ನಿಂಗೆ ರೂಮ್ ಒಳಗಿರೋಕ್ಕೆ ಹೇಳಿದ್ದು, ನೀನ್ಯಾಕ ಇಲ್ಲಿಗೆ ಬಂದಿ ಎಂದು ಮೆಲ್ಲನೆ ಗದರಿದರು. ಯಮ್ಮೋ, ಆ ರೂಮಲ್ಲಿ ನಾನೇನ ಮಾಡಲಿ? ನನ್ನ ಜೊತೆ ಮಾತಾಡೋಕೆ ಒಂದು ಹುಳನೂ ಇಲ್ಲ ಆ ರೂಮ್ನಾಗ. ಕೂತು ಕೂತು ನೋಡು, ಬಾಯೆಲ್ಲ ಒಣಗೋಯ್ತು ಎಂದು ಬಾಯಗಲಿಸಿ ತೋರಿಸಿದಳು ಚೆನ್ನಿ. ಸಾಹಿತ್ಯಾಳಿಗೆ ಅವಳ ಮಾತು ಕೇಳಿ ನಗು ಬಂತು. ಮೆಲ್ಲನೆ ಕಿರುನಗೆ ಬೀರಿದವಳನ್ನು ಗಮನಿಸಿದ ಅಭಿ ಅವಳ ನಗು ಕಂಡು ಅವನ ತುಟಿಯಂಚಲ್ಲೂ ಸಣ್ಣದಾಗಿ ನಗು ಮೂಡಿತು. ಯಾರು ಕನಕಮ್ಮ ಇದು ಎಂದು ಅವನೇ ಕೇಳಿದ. ಯಜಮಾನ್ರ, ಇವಳು ನನ್ನ ಸಾಕು ಮಗಳು. 18 ವರ್ಷದ ಹಿಂದೆ ದಾರಿಲಿ ಈ ಮಗು ಸಿಕ್ಕಿದ್ದು. ನನಗೂ ಮಕ್ಕಳು ಇಲ್ಲ ಅಂತ ಸಾಕಿದೆ. ನಾನಿಲ್ಲಿ ಬಂದಮೇಲೆ ಬಾಮೈದನ್ ಮನೇಲಿದ್ಲು, ಆದರೆ ಅಲ್ಲೂ ಏನೋ ಕಿತಾಪತಿ ಮಾಡಿರಬೇಕು, ಅದಕ್ಕೆ ಇಲ್ಲಿಗೆ ಬಂದಿದ್ದಾಳೆ ಬಾಯಿ ಬಡ್ಕಿ ಎಂದು ಮುಖ ಸಪ್ಪಗೆ ಮಾಡಿಕೊಂಡು ಹೇಳಿದಾಗ, ಮಾವು, ನಾನೇನು ಕಿತಾಪತಿ ಮಾಡಿಲ್ಲ, ಅವರೇ ನನ್ನ ಹೋಗು ಅಂದಿದ್ದು ಎಂದು ಮುಖ ಗಂಟಿಕ್ಕಿ ಹೇಳಿದಳು ಚೆನ್ನಿ. ನಿಮ್ಮ ಜೊತೆ ಇಲ್ಲೇ ಇರಲಿ ಬಿಡಿ ಕನಕಮ್ಮ ಎಂದು ಹೇಳಿ ರೂಮಿಗೆ ನಡೆದ ಅಭಿ. ಅಭಿಯ ಮಾತು ಕೇಳಿ ಇಲ್ಲದ ಕಾಲರ್ ಮೇಲೆ ಮಾಡುತ್ತಾ, ಹೆಂಗೆ ಎಂದು ಹುಬ್ಬು ಹಾರಿಸುತ್ತಾ ಹೇಳಿದಳು ಚೆನ್ನಿ. ಕನಕಮ್ಮನವರು, ಮೊದಲು ಹೋಗಿಲ್ಲಿಂದ, ನಿನ್ನ ಅವತಾರ ನೋಡಿದ್ರ ಯಾವನಾದರೂ ಓಡಿ ಹೋಗಬೇಕು, ಇಲ್ಲಿ ಹೀಗೆಲ್ಲ ಮಾಡಂಗಿಲ್ಲ ಎಂದು ಲಂಗದಾವಣಿ ಮೇಲೆ ಸೀರೆ ಹೇಗೇಗೋ ಸುತ್ತಿಕೊಂಡು ಬಂದಿದ್ದು ನೋಡಿ ಜೋರು ಮಾಡಿದರು. ಅಮ್ಮಿ, ಹೆಂಗೆ ಕಾಣಿಸ್ತಿದ್ದೀನಿ ಎಂದು ಸೊಂಟದ ಮೇಲೆ ಕೈ ಇಟ್ಟು ಕೇಳಿದಳು ಚೆನ್ನಿ. ಸಾಹಿತ್ಯಾಳಿಗೆ ಅವಳೇಕೋ ತುಂಬ ಹಿಡಿಸಿಬಿಟ್ಟಿದ್ದಳು. ಅವಳ ಮುದ್ದು ಮುಖ, ಗಟ್ಟಿಯಾಗಿ ಬಿಗಿದು ಕಟ್ಟಿದ 2 ಜಡೆ, ಕೈಯಲ್ಲಿ ಗಾಜಿನ ಬಳೆಗಳು, ಹಣೆಯಲ್ಲಿ ಕೆಂಪು ಬಣ್ಣದ ಪುಟ್ಟ ಬಿಂದಿ, ಸ್ವಚ್ಛಂದವಾದ ಅವಳ ಮಾತುಗಳನ್ನು ಆಲಿಸುತ್ತಾ ಒಂದು ಕ್ಷಣ ತನ್ನ ನೋವನ್ನು ಮರೆತು ಅವಳನ್ನೇ ನೋಡುತ್ತಾ ನಿಂತಿದ್ದಳು. ಅವರಿಬ್ಬರ ಜಗಳ ಹಾಗೇ ಮುಂದುವರಿಯುತ್ತಲೇ ಇತ್ತು. ಸಾಹಿತ್ಯ ಮೆಲ್ಲನೆ ಚೆನ್ನಿ ಎಂದು ಕರೆದಳು. ಯವ್ವಿ, ಅಕ್ಕ ನನ್ನ ಕರೀತು. ಕೊನೆಗೂ ಅಕ್ಕ ಮಾತಾಡ್ತು. ಏನಕ್ಕೋ
ಎಂದು ಖುಷಿಯಿಂದ ಹುಬ್ಬೇರಿಸುತ್ತಾ ಸಾಹಿತ್ಯಾಳೆಡೆ ನೋಡಿದಳು. ನೀನು ತುಂಬ ಚೆನ್ನಾಗಿ ಮಾತಾಡ್ತೀಯ, ನಾನು ನೀನು ಫ್ರೆಂಡ್ಸ್ ಓಕೆನಾ ಎಂದು ನಗುತ್ತಾ ಕೇಳಿದಾಗ, ಅಯ್ಯೋ ಬೇಡ ತಾಯಿ, ಅವಳ ಮಾತು ಕೇಳೋಕೆ ಎರಡು ಕಿವಿ ಸಾಲಲ್ಲ, ಒಂದು ಮಾಡು ಅಂದರೆ ಇನ್ನೊಂದು ಮಾಡುತ್ತೆ ಎಂದು ಮುಖ ಚಿಕ್ಕದು ಮಾಡಿ ಹೇಳಿದರು ಕನಕಮ್ಮ. ನೀನು ಸುಮ್ಮನಿರಮ್ಮಿ, ನಾನು ಅಕ್ಕ ಮಾತಾಡ್ತಿರ್ಬೇಕಾದ್ರೆ ನೀನು ಯಾಕ ಬರ್ತಿ, ನಿಂಗೇನಿಲ್ಲಿ ಕೆಲಸ, ಹೋಗಿ ನಿನ್ನ ಕೆಲಸ ನೋಡ್ಕೊ ಹೋಗು ಎಂದು ದಿಮಾಕಿನಿಂದ ಹೇಳಿದಳು ಚೆನ್ನಿ. ನೋಡಿದ್ಯಾ, ಹೀಗೆ ಮಾತೇ ಕೇಳಲ್ಲ ಅಂತಾಳೆ, ಇನ್ನು ಸ್ವಲ್ಪ ದಿನ ಇಲ್ಲೇ ಇದ್ರೆ ಅಷ್ಟೆ ಎಂದು ಬೇಸರದಿಂದ ಹೇಳಿದವರ ಬಳಿ ಬಂದ ಸಾಹಿತ್ಯ, ಕನಕಮ್ಮ ನಂಗೋಸ್ಕರ ಅವಳನ್ನು ಊರಿಗೆ ಕಳಿಸ್ಬೇಡಿ ಎಂದು ನಿಟ್ಟುಸಿರು ಬಿಟ್ಟು ಚೆನ್ನಿಯ ಕಡೆ ತಿರುಗಿ, ಇರ್ತೀಯಲ್ವಾ ಚೆನ್ನಿ ಎಂದು ಕೇಳಿದಳು. ಓ ಎಂದು ಚೆನ್ನಿ ಹುಬ್ಬು ಹಾರಿಸುತ್ತಾ ಸೊಂಟದ ಮೇಲೆ ಕೈಯಿಟ್ಟು ಹೇಳಿದಳು. ಸಾಹಿತ್ಯ ಮುಗುಳ್ನಕ್ಕು, ಆಮೇಲೆ ಸಿಗ್ತೀನಿ ಎಂದು ರೂಮಿಗೆ ನಡೆದಳು. ಅಭಿ ಆಗಲೇ ರೂಮಿಗೋಗಿ ಲ್ಯಾಪ್ಟಾಪ್ ಹಿಡಿದು ಕುಳಿತಿದ್ದ. ಸಹನಾಳಿಗೆ ಕೋಪ ನೆತ್ತಿಗೇರಿತ್ತು. ಇವಳಿಗೆ ಅತ್ತೆಯ ಸಪೋರ್ಟ್ ಬೇರೆ ಇದೆ ಎಂದು ತಿಳಿದು ಹಲ್ಲು ಕಚ್ಚಿ ಅತ್ತೆಯ ಕೈ ಹಿಡಿದು ಪಕ್ಕದ ರೂಮಿಗೆ ಕರೆದುಕೊಂಡು ಹೋಗಿ, ಅತ್ತೆ, ಅವಳು ನಿಮಗೆ ಮೊದಲಿಂದನೂ ಪರಿಚಯನಾ? ಅಭಿಯಕ್ಕೆ ಅವಳ ಜೊತೆ ಅಷ್ಟೊಂದು ಕ್ಲೋಸ್ ಆಗಿರೋದು? ಅವಳಿಗೂ ಈ ಮನೆಗೂ ಏನು ಸಂಬಂಧ ಎಂದು ಒಂದೇ ಉಸಿರಿಗೆ ಬಡಬಡಿಸಿದಳು ಸಹನಾ. ಅಲ್ಲಿಯವರೆಗೂ ಶಾಂತವಾಗಿರುವ ಮುಖವಾಡ ಹೊತ್ತಿದ್ದ ಅರುಣಾದೇವಿಯವರ ಮುಖ ವ್ಯಗ್ರವಾಗಿ ಕಂಡಿತ್ತು. ಪೀಡೆ ಹೋಯ್ತು ಅಂದ್ಕೊಂಡೆ, ಮತ್ತೆ ಬಂದು ಒಕ್ಕರ್ಸ್ಕೊಂಡಿದೆ. ಅಷ್ಟೆಲ್ಲ ಅವಮಾನ ಮಾಡಿದರೂ ಅವಳು ಜಗ್ಲಿಲ್ಲ ಅಂದರೆ ಅವಳನ್ನು ಸುಮ್ಮನೆ ಬಿಡೋದ್ರಲ್ಲಿ ಅರ್ಥನೇ ಇಲ್ಲ ಎಂದಾಗ ಅವರ ಮಾತು ಕೇಳಿ ಸ್ವಲ್ಪ ಸಮಾಧಾನವಾಯಿತು ಸಹನಾಳಿಗೆ. ಅಂದರೆ ನೀವು ಅವಳನ್ನು ದ್ವೇಷಿಸ್ತೀರಿ ಅಂತಾಯಿತು ಎಂದು ಕಿರುನಗೆ ಬೀರುತ್ತಾ ಕೇಳಿದಳು. ಎಸ್, ಅಭಿ ಹಿಂದೆ ಯಾರೇ ಬಿದ್ದರೂ ಅವರನ್ನು ದ್ವೇಷಿಸ್ತೇನೆ. ಅವನು ಯಾವತ್ತಿದ್ರೂ ನೇಹಾಳಿಗೆ ಸೇರಬೇಕಾದವನೇ ಹೊರತು ಆ ಬೀದಿ ಬಿಕಾರಿಗಲ್ಲ ಎಂದಾಗ ಸಹನಾ ಅವರ ಮುಖ ನೋಡಿ, ನೇಹ ಎಂದು ಪ್ರಶ್ನಾರ್ಥಕವಾಗಿ ಕೇಳಿದಳು. ನನ್ನ ಫ್ರೆಂಡ್ ಮಗಳು, ಅವನಿಗೋಸ್ಕರ ಪ್ರಾಣನೇ ಬಿಡ್ತಾಳೆ. ಹೇಗಾದರೂ ಮಾಡಿ ಅಭಿನ ಒಪ್ಪಿಸಬೇಕು ಅಂದ್ಕೊಂಡ್ರೆ ಅವಳು ಬಂದು ಸೇರ್ಕೊಂಡ್ಬಿಟ್ಲು ಎಂದು ಕೋಪದಿಂದಲೇ ನುಡಿದರು ಅರುಣಾದೇವಿಯವರು. ಅತ್ತೆ, ನೀವೇನು ಯೋಚನೆ ಮಾಡಬೇಡಿ, ಅವಳನ್ನು ಇಲ್ಲಿಂದ ಹೇಗೆ ಕಳಿಸ್ಬೇಕು ಅಂತ ನಾನು ಪ್ಲ್ಯಾನ್ ಮಾಡ್ತೀನಿ ಎಂದು ಸಹನಾ ಹೇಳಿದಾಗ ಹಾಲು ಕುಡಿದಷ್ಟು ಖುಷಿಯಾಯಿತು ಅರುಣಾದೇವಿಯವರಿಗೆ. ಥ್ಯಾಂಕ್ ಯು ಸಹನಾ, ನೀನು ಈ ಮನೆಗೆ ಬೇಗ ಬಂದಿದ್ದು ಒಳ್ಳೆಯದೇ ಆಯಿತು ನೋಡು ಎಂದು ಅವಳ ಹಣೆಗೊಂದು ಮುತ್ತ ನೆಟ್ಟು ಹೊರ ನಡೆದರು. ಓ ಹೀಗ ವಿಷಯ, ಸಾಹಿತ್ಯ ನೀನು ಇಲ್ಲಿದೆಯಾ? ಇನ್ನಿದೆ ಕಣೆ ನಿಂಗೆ ಹಬ್ಬ, ನೋಡ್ತಾ ಇರು ಎಂದು ವ್ಯಂಗ್ಯವಾಗಿ ನಕ್ಕು ತನ್ನ ರೂಮಿಗೆ ನಡೆದಳು ಸಹನಾ. ಅಭಿಯ ಗೆಳೆಯ ಕರಣ್ ಇತ್ತೀಚೆಗೆ ಸಿನಿಮಾಗಳಲ್ಲಿ ತುಂಬ ಬ್ಯುಸಿ ಎಂದು ಬೆಳಿಗ್ಗೆ ಜಾಗಿಂಗ್ ಬರುವುದನ್ನೂ ಬಿಟ್ಟಿದ್ದ. ಆದರೆ ಅಭಿ ಮಾತ್ರ ಒಬ್ಬನೇ ಹೋಗಿ ಬರುವುದು ರೂಢಿಯಾಗಿತ್ತು. ಅಂದು ಬೆಳಿಗ್ಗೆ ಬೇಗ ಎದ್ದವನು ಸಾಹಿತ್ಯಾಳನ್ನು ಕರೆದುಕೊಂಡು ಹೋದರೆ ಅವಳ ಮೈಂಡ್ ಫ್ರೆಶ್ ಆಗುತ್ತೆ, ಸ್ವಲ್ಪ ಲವಲವಿಕೆಯಿಂದ ಇರಬಹುದು ಎಂದು ಅವಳ ರೂಮಿಗೆ ನಡೆದ. ಸಾಹಿತ್ಯ ಸಹನಾಳನ್ನು ನೋಡಿದಾಗಿನಿಂದ ಅಪ್ಪನನ್ನು ನೋಡುವ ಬಯಕೆ ಇಮ್ಮಡಿಯಾಗಿತ್ತು. ರಾತ್ರಿಯೆಲ್ಲ ಯೋಚಿಸುತ್ತಾ ಕುಳಿತವಳಿಗೆ ಬೆಳಗಿನ ಜಾವ ನಿದ್ದೆ ಹತ್ತಿತು. ಅವಳು ಚಿಕ್ಕ ಮಕ್ಕಳಂತೆ ಮಲಗಿರುವುದನ್ನು ಕಂಡು ಅವಳನ್ನು ಎಬ್ಬಿಸಲು ಮನಸ್ಸು ಬಾರದೆ ಒಬ್ಬನೇ ಜಾಗಿಂಗ್ ಮುಗಿಸಿ ಬಂದಿದ್ದ ಅಭಿ. ಬರುವ ಸಮಯಕ್ಕೆ ಸಾಹಿತ್ಯ ಎದ್ದು ಫ್ರೆಶ್ ಆಗಿ ರೆಡಿಯಾಗಿ ಕುಳಿತಿದ್ದಳು. ಅಭಿ ಅವಳ ಮುಖದಲ್ಲಿದ್ದ ಗೆಲುವನ್ನು ಕಂಡು ಸಮಾಧಾನಗೊಂಡು ಸ್ನಾನ ಮುಗಿಸಿ ಹೊರಬರುವ ವೇಳೆಗೆ ಸಹನಾ ಅವನ ರೂಮಿಗೆ ಕಾಫಿ ತೆಗೆದುಕೊಂಡು ಬಂದಿದ್ದಳು. ಆಗಷ್ಟೇ ಸ್ನಾನ ಮುಗಿಸಿ ಹೊರಬರುತ್ತಿದ್ದ ಅಭಿಯನ್ನು ಕಿತ್ತು ತಿನ್ನುವಂತೆ ನೋಡುತ್ತಿದ್ದಳು ಸಹನಾ. ಅವಳನ್ನು ನೋಡಿ ಆಶ್ಚರ್ಯವಾಯಿತು ಅಭಿಗೆ. ತಕ್ಷಣ ಕಬೋರ್ಡ್ ತೆರೆದು ಕೈಗೆ ಸಿಕ್ಕ ಟೀ ಶರ್ಟ್ ಎಳೆದು ಹಾಕಿಕೊಂಡು ಅವಳೆದುರಿಗೆ ಬಂದು, ನೀವೇನಿಲ್ಲಿ ಎಂದು ಹುಬ್ಬು ಜೋಡಿಸಿ ಕೇಳಿದ. ಯಾಕೆ ಬರಬಾರ್ದಾ? ಮಾದಕವಾಗಿತ್ತು ಅವಳ ಧ್ವನಿ. ಅಭಿಗೆ ಅವಳು ಕೇಳಿದ ಪರಿ ಇಷ್ಟವಾಗಲಿಲ್ಲ. ಅದನ್ನು ಅರ್ಥೈಸಿಕೊಂಡ ಸಹನಾ ತಕ್ಷಣ, ಅಂದರೆ ಕಾಫಿ ತಗೊಂಡು ಬರಬಾರ್ದಾ ಅಂತ ಕೇಳಿದೆ. ತಗೊಳ್ಳಿ ಬಿಸಿ ಬಿಸಿ ಕಾಫಿ
ಎಂದು ಕೈ ಮುಂದೆ ಚಾಚಿದಳು. ಓ ಥ್ಯಾಂಕ್ ಯು ಎಂದು ಕಾಫಿ ಪಡೆದು ಹೀರುತ್ತಾ ಅವಳನ್ನು ದಾಟಿ ಸಾಹಿತ್ಯಾಳ ರೂಮಿನೆಡೆಗೆ ನಡೆದ. ಸಾಹಿತ್ಯ ಅದಾಗಲೇ ರೆಡಿಯಾಗಿ ಚೆನ್ನಿಯ ಜೊತೆ ಹರಟೆ ಹೊಡೆಯುತ್ತಿದ್ದಳು. ಸತ್ಯ ಎಂದು ಹೊರಗಿನಿಂದಲೇ ಕರೆದ. ತಲೆ ಎತ್ತಿ ಅವನೆಡೆ ನೋಡಿದಳು ಸಾಹಿತ್ಯ. ಕಾಫಿ ಎಂದು ಪ್ರಶ್ನಾರ್ಥಕವಾಗಿ ಕಾಫಿಯ ಗ್ಲಾಸನ್ನು ತೋರಿಸುತ್ತಾ ಕೇಳಿದಾಗ, ಆಯಿತು ಅಣ್ಣೋರ, ನಾನೇ ತಂದುಕೊಟ್ಟೆ ಎಂದು ಸಾಹಿತ್ಯ ಹೇಳುವ ಮೊದಲೇ ಹೇಳಿದಳು ಚೆನ್ನಿ. ಗುಡ್, ತಿಂಡಿಗೆ ಕೆಳಗಡೆನೆ ಹೋಗೋಣ, ಈ ಮನೆಯಲ್ಲಿ ನೀನು ಒಬ್ಬಳಾಗಿರಬೇಕು ಎಂದು ನಗುತ್ತಾ ಮತ್ತೆ ತನ್ನ ರೂಮಿಗೆ ಸಾಗಿದ. ಸಹನಾ ಹಾಗೇ ನಿಂತಿದ್ದಳು. ಅಭಿ ಅತಿಯಾಗಿ ಸಾಹಿತ್ಯಾಳ ಮೇಲೆ ಕಾಳಜಿ ತೋರಿಸ್ತಿದ್ದಾನೆ ಎಂದು ಅವಳಿಗೆ ಅನಿಸಿದಾಗ ಮತ್ತಷ್ಟು ಮೈ ಉರಿಯಿತು. ಸಹನಾ ಅಲ್ಲೇ ನಿಂತಿರುವುದನ್ನು ನೋಡಿ, ಏನಾದರೂ ಬೇಕಿತ್ತಾ ಎಂದು ಹುಬ್ಬು ಜೋಡಿಸಿ ಕೇಳಿದ ಅಭಿ. ಇಲ್ಲ ಇಲ್ಲ, ಏನೂ ಇಲ್ಲ, ಅದೇ ಕಾಫಿ ಹೇಗಿದೆ ಅಂತ ಕೇಳೋಣ ಅಂತ ನಿಂತಿದ್ದೆ ಎಂದಳು ಸಹನಾ. ಓಹ್, ನೀವೇ ಮಾಡಿದ್ದಾ? ತುಂಬ ಚೆನ್ನಾಗಿದೆ ಎಂದು ಕಾಫಿ ಹೀರುತ್ತಲೇ ನ್ಯೂಸ್ ಪೇಪರ್ ಹಿಡಿದು ಕುಳಿತ. ಸಹನಾ ಸಾಹಿತ್ಯಾಳ ರೂಮಿಗೆ ಬಂದು ಅವಳನ್ನೊಮ್ಮೆ ದುರುಗುಟ್ಟಿ ನೋಡಿದಳು. ಸಾಹಿತ್ಯ ಚೆನ್ನಿಯನ್ನು ಹೋಗಲು ಹೇಳಿ ಎದ್ದು ಸಹನಾಳ ಬಳಿ ಬಂದು, ಸಹನಾ, ನಿನ್ನೆ ಕನಕಮ್ಮ ಹೇಳಿದರು ಅಭಿಲಾಷ್ ಅವರು ನಿನ್ನನ್ನು ಮದುವೆ ಆಗಿದ್ದು ಅಂತ. ನನಗೆಷ್ಟು ಖುಷಿಯಾಯಿತು ಗೊತ್ತಾ ಎಂದು ಹೇಳಿದಾಗ, ಮುಚ್ಚೆ ಬಾಯಿ, ನಾನು ಈ ಮನೆ ಸೊಸೆ, ನನ್ನ ಹೆಸರಿಟ್ಟು ಕರಿತೀಯಾ? ಎಷ್ಟು ಧೈರ್ಯ ನಿಂಗೆ? ನೋಡು, ನೀನು ಈ ಮನೆಗೆ ಹೇಗೆ ಬಂದಿದೀಯಾ ಅನ್ನೋದು ನನಗೆ ಬೇಡ, ಆದರೆ ನೀನು ಈ ಮನೆ ಬಿಟ್ಟು ಹೋಗೋದು ಮಾತ್ರ ನನಗೆ ಬೇಕಾಗಿರೋದು. ಚಿಟಿಕೆ ಹೊಡೆಯೋಷ್ಟರಲ್ಲಿ ನಿನ್ನ ನಮ್ಮನೆಯಿಂದ ದೂರ ಮಾಡಿದವಳಿಗೆ ಇಲ್ಲಿಂದ ಹೊರ ಹಾಕೋದೇನು ದೊಡ್ಡ ವಿಷಯ ಅಲ್ಲ, ಆದರೆ ಸುಮ್ಮನೆ ಜಗಳ ಬೇಡ ಅಂತ ಮಾತಲ್ಲೇ ಹೇಳ್ತಿದ್ದೀನಿ. ನೀನೇ ಈ ಮನೆ ಬಿಟ್ಟು ಹೋಗ್ತಾ ಇರಬೇಕು. ಹಾಂ, ಇನ್ನೊಂದು ವಿಷಯ ಏನು ಗೊತ್ತಾ, ನಿನ್ನನ್ನು ಆ ಮನೆಯಿಂದ ಹೊರ ಹಾಕೋಕ್ಕೆ ಕಾರಣನೇ ನನ್ನಪ್ಪ ಮಾಡಿರೋ ಆಸ್ತಿನಲ್ಲಿ ಎಲ್ಲೇ ಅರ್ಧ ಪಾಲು ನಿಂಗೆ ಕೊಟ್ಬಿಡ್ತಾನೆ ಅಂತ ಹಾಗೆ ಮಾಡಿದ್ದು. ಇಲ್ಲೂ ಅದೇ ಟ್ರಿಕ್ಕು ಯೂಸ್ ಮಾಡಿದ್ದು, ಆದರೆ ಜಸ್ಟ್ ಮಿಸ್. ಅಭಿಲಾಷ್ ಈ ಚಕ್ರವರ್ತಿಗೆ ವಾರಸುದಾರ ಅಂದ್ಕೊಂಡಿದ್ದೆ. ಅಲ್ಲ, ಅವನಿಗೆ ಅಣ್ಣ ಇದ್ದಾನೆ ಅನ್ನೋ ವಿಷಯ ಗೊತ್ತಾಗಿದ್ದೆ ಮದುವೆ ಫಿಕ್ಸ್ ಆದಮೇಲೆ. ಮತ್ತೆ ಅಣ್ಣನ ಮದುವೆ ಆಗೋಕ್ಕಾಗಲ್ವಲ್ಲ? ಬಿಡು, ಪರವಾಗಿಲ್ಲ, ಕಾಲ ಮಿಂಚಿಲ್ಲ, ಇನ್ನೂ ಬೇಜಾನ್ ಟೈಮ್ ಇದೆ. ಅಷ್ಟರಲ್ಲಿ ಏನೋ ಒಂದು ಮಾಡ್ತೀನಿ. ಆದರೆ ಇದಕ್ಕೆ ನೀನು ಅಡ್ಡ ಬರಬೇಡ. ನಿನ್ನ ದಾರಿ ನೀನು ನೋಡ್ಕೊಂಡು ಹೋಗ್ತಾ ಇರು. ಇದು ನಾನು ಕೊಡ್ತಿರೋ ಎಚ್ಚರಿಕೆ ಎಂದು ವ್ಯಂಗ್ಯವಾಗಿ ಹೇಳಿ ಅಲ್ಲಿಂದ ಹೊರ ನಡೆದಳು ಸಹನಾ. ಸಾಹಿತ್ಯ ಅವಳ ಮಾತಿಗೆ ದಂಗಾಗಿ ನಿಂತರೆ ಅಣ್ಣನನ್ನು ನೋಡಲು ಬಂದ ಆ್ಯಶ್ ಮರೆಯಲ್ಲಿ ನಿಂತು ತನ್ನ ಮಡದಿಯ ಮಾತು ಕೇಳಿ ದಂಗಾಗಿ ಹೋಗಿದ್ದ. ಅವನು ಕನಸಲ್ಲೂ ಸಹ ಸಹನಾಳ ಬಗ್ಗೆ ತಪ್ಪಾಗಿ ಯೋಚಿಸಿರಲಿಲ್ಲ. ಮದುವೆಯಾಗಿ 2ನೇ ದಿನಕ್ಕೆ ಸಹನಾ ಆಡಿದ ಮಾತುಗಳನ್ನು ಕೇಳಿ ಅವನೆದೆ ಚೂರಾಗಿ ಹೋಗಿತ್ತು. ಮತ್ತೆ ಯಾರ ಜೊತೆಗೂ ಮಾತನಾಡಬೇಕೆಂದೆನಿಸದೆ ಮೌನವಾಗಿ ತನ್ನ ರೂಮಿಗೆ ವಾಪಸ್ಸಾಗಿದ್ದ. ಅಭಿ ಬೇಗನೆ ರೆಡಿಯಾಗಿ ಸಾಹಿತ್ಯಾಳನ್ನು ಜೊತೆಗೆ ಕರೆದುಕೊಂಡು ತಿಂಡಿ ತಿಂದು ಆಫೀಸಿಗೆ ಹೊರಟಿದ್ದ. ಅಪ್ಸರಾದೇವಿಯವರು ಮೇಲಿನಿಂದ ಆ 2 ಜೋಡಿಗಳು ಜೊತೆಗೆ ಹೋಗುವುದನ್ನು ಕಣ್ತುಂಬಿಕೊಂಡರೆ ಅರುಣಾದೇವಿಯವರು ಮತ್ತು ಸಹನಾ ಒಳಗೊಳಗೆ ಕುದಿಯುತ್ತಿದ್ದರು. ಚೆನ್ನಿ ಓಡಿ ಬಂದವಳೆ, ಅಮ್ಮಿ, ಆ ವಣ್ಣಂದು ಮತ್ತು ಅಕ್ಕಂದು ಏನ್ ಜೋಡಿ ಅಂತಿ, ಸಖತ್ತಾಗದ ಎಂದು ಖುಷಿಯಿಂದ ಹೇಳಿದರೆ ಕನಕಮ್ಮನಿಗೂ ಅವಳ ಮಾತು ಹೌದೆನಿಸಿತು. ಆಫೀಸಿಗೆ ಅಭಿಯ ಜೊತೆ ಸಾಹಿತ್ಯ ಬರುತ್ತಿರುವುದನ್ನು ಗಮನಿಸಿದ ನೇಹ ದಂಗು ಬಡಿದಂತೆ ನಿಂತೇ ಇದ್ದಳು. ಮುಂದುವರೆಯುವುದು.